ಪಕ್ಷದ ರಾಜ್ಯ ನಾಯಕರಾಗಿರ್ತಕ್ಕಂಥ ಯುವ ನಾಯಕರು, ಮುಂದಿನ ಈ ರಾಜ್ಯದ ನಾಯಕರು ಆಗಿ ಹೊರಬರುವಂಥ ಮಾನ್ಯ ನಿಖಿಲ್ ಅನ್ನೋರ ಒಂದು ಆದೇಶದ ಮೇರೆಗೆ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮ ರಾಜ್ಯದಲ್ಲಿ ಒಂದು ಭಯ ಭಕ್ತಿಯಿಂದ ಒಂದು ದೊಡ್ಡ ಕ್ಷೇತ್ರ ಆದಂಥ ಧರ್ಮಸ್ಥಳದ ಒಂದು ಕ್ಷೇತ್ರಕ್ಕೆ ಅವಮಾನ ಮಾಡಿದಂಥ ಜನ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಇವತ್ತು ಹೋರಾಟ ಮತ್ತು ಪಾದಯಾತ್ರೆಯನ್ನು ಕೈಗೊಂಡಿದ್ದೀವಿ. ನಮ್ಮ ಜಿಲ್ಲೆಯಿಂದ ಇವತ್ತು ಪತ್ರಿಕಾಗೋಷ್ಠಿಗಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಗೇವಾಡಿ ಮತಕ್ಷೇತ್ರದ ನಾಯಕರು, ಹಿರಿಯ ಉಪಾಧ್ಯಕ್ಷ, ರಾಜ್ಯದ ಉಪಾಧ್ಯಕ್ಷರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಜಯ್ ಅವರು ಹಾಗೂ ರಾಜೋಳ್ ಅವರು, ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿರ್ತಕ್ಕಂಥ ಸೋದರ ಬೀರ್ಭೂಷ್ ಅವರು, SC ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ರಾಜ್ ಅವರು ಹಾಗೂ ನಮ್ಮ ಜಿಲ್ಲೆಯ ಸ್ಥಳೀಯ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಹಿಂದೂರು ಮಠಗಳು ಹಾಗೂ ಇನ್ನೂರ ಅನೇಕ ನಮ್ಮ JDSನೆಲ್ಲ ಕಾರ್ಯಕರ್ತರು, ವಿವಿಧ ಅಧಿಕಾರಿಗಳು, ಪದಾಧಿಕಾರಿಗಳೊಂದಿಗೆ ನಾವು ಇವತ್ತು ಪಕ್ಷದ ತೀರ್ಮಾನಕ್ಕೆ ನಾವು ಇವತ್ತು ನಮ್ಮನ್ನು ವಂಚಿಸಿದ್ದೀವಿ. ಧರ್ಮಸ್ಥಳ ಕ್ಷೇತ್ರದ ಒಂದು ಭಾವಿಕತೆ ಕೆಡಿಸಿ ಜನರ ಒಂದು ಮನಸ್ಸು ಬೇರೆ ಕಡೆ ಪರಿವರ್ತನೆ ಮಾಡುವಂಥ ಕೆಲಸ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದೆ. ಯಾಕಂದರೆ ರಾಜ್ಯದಲ್ಲಿ ದೊಡ್ಡ ದೇವಸ್ಥಾನಗಳಲ್ಲಿ ಈ ಧರ್ಮಸ್ಥಳ ಕ್ಷೇತ್ರ ಕೂಡ ಒಂದಾಗಿದೆ. ಇವತ್ತು ಚಾಮುಂಡೇಶ್ವರಿ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಅನೇಕ ದೇವಸ್ಥಾನಗಳು ಇವತ್ತು ನಮ್ಮ ಹಿಂದೂ ಧರ್ಮದ ಪ್ರಕಾರ ಒಂದು ಒಳ್ಳೆಯ ಅಲ್ಲಿ ಭಕ್ತಿ ಪ್ರಯತ್ನ ನಡೆದುಕೊಂಡು ಬಂದಂಥ ಕ್ಷೇತ್ರದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು, ಅಲ್ಲಿ ಮರ್ಡರ್ ಆಗಿದೆ, ನೂರಾರು ಹಣಗಳನ್ನು ಹೊಂದಿದ್ದಾರೆ. ಅಲ್ಲಿ ಧರ್ಮಸ್ಥಳದ ಇವತ್ತು ಮಾನ್ಯ ಹೆಗಡೆಯವರ ನೇತೃತ್ವದಲ್ಲಿ ಏನೇನೋ ಅವ್ಯವಹಾರ ನಡೀತಿವೆ ಅಂತೇಳಿ ಒಂದು ಸುಳ್ಳು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ SIT ಅವರಿಗೆ ಕೊಟ್ಟು ಈ ಸತತ ಇಂಥ ಮಳೆಗಾಲದಲ್ಲಿ ಒಂದು ತಿಂಗಳವರೆಗೆ ಇವತ್ತು ತಾವೆಲ್ಲ ನೋಡಿದ್ದೀರಿ. SIT ಅವರು ತಮಗೆ ಎಷ್ಟು ಸಾಕ್ಯದೆ ಅಷ್ಟು ಅವರು ಎನ್ಕ್ವೈರಿ ಮಾಡಿದ್ದಾರೆ, ಸರ್ಚ್ ಮಾಡಿದ್ದಾರೆ, ಅದು ಏನೂ ಸಿಕ್ಕಿಲ್ಲ. ರಾತ್ರಿ ಇಲ್ಲೊಂದು ಏನೋ ಕೈವಾಡ ನಡೆದಿದೆ. ಒಂದು ಧರ್ಮದ ಓಲೈಕೆಗಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಓಟಿನ ಒಂದು ಆಸೆಗಾಗಿ ಯಾವ್ಯಾವ ಕ್ಷೇತ್ರದ ಮೇಲೆ ಫಲ ಪರಿಹಾರ ಮಾಡಿದ್ರು ಆ ಭಗವಂತಿಗೆ ಗೊತ್ತು. ಅದಕ್ಕೆ ಇಂಥ ಒಂದು ದುಷ್ಟ ಸರ್ಕಾರ, ಇಂಥ ಒಂದು ಅನೈತಿಕ ಸರ್ಕಾರ ಈ ರಾಜ್ಯದಲ್ಲಿ ನಮ್ಮ ಜನರಿಗೆ ಬೇಕ. ಇದು ಬೇಡ. ಈ ಸರ್ಕಾರ ಬೇಗ ಇದರಿಂದ ತೊಲಗಲಿ ಅನ್ನುವಂಥ ಉದ್ದೇಶದಿಂದ ಜನಜಾಗೃತಿ ಇವತ್ತು ನಾವು ಜನತಾದಳದವರು ಇವತ್ತು ನಾವು ಇಡೀ ನಮ್ಮ ರಾಜ್ಯಾದ್ಯಂತ JDS ಪಕ್ಷದಿಂದ ರಾಜ್ಯಾದ್ಯಂತ ಪದಾಧಿಕಾರಿಗಳು, ಕಾರ್ಯಕರ್ತರು, ಹಿರಿಯರು ಎಲ್ಲರೂ ಸೇರಿ ನಾವು ನಾಳೆ ಸಂಡೇ ರವಿವಾರಂದು ಮುಂಜಾನೆ 8 ಗಂಟೆಗೆ ನಾವು ಹಾಸನಕ್ಕೆ ಎಲ್ಲರೂ ಒಗ್ಗೂಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಬೆಳಗ್ಗೆ 8 ಗಂಟೆಯಿಂದ ನಾವು ನೇತ್ರಾವತಿವರೆಗೆ ಹೋಗಿ ಎಲ್ಲ ರಾಜ್ಯದ ಜನ ನಮ್ಮ JDSನ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಅಲ್ಲಿಂದ ಪಾದಯಾತ್ರೆಗಳನ್ನು ನಾವು ಧರ್ಮಸ್ಥಳದವರೆಗೆ ಪಾದಯಾತ್ರೆಯನ್ನು ನಮ್ಮ ನಾಯಕರು ಕೈಗೊಂಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ನಮ್ಮ ರಾಜ್ಯ ಯುವ ನಾಯಕರಾಗಿರ್ತಕ್ಕಂಥ ಮಾನ್ಯ ನಿಖಿಲ್ ಅವರ ಒಂದು ನೇತೃತ್ವದಲ್ಲಿ ನಾವು ರಾಜ್ಯಾದ್ಯಂತ ಹೋರಾಟವನ್ನು ನಾವು ಕೈಗೊಂಡಿದ್ದೀವಿ. ಮುಂದೆ ಯಾವ ಕಾಲಕ್ಕೂ ಈ ಪಕ್ಷ ಈ ಒಂದು ಧರ್ಮವನ್ನು ಒಡೆಯುವಂಥ ಕೆಲಸ ಮಾಡಬಾರ್ದು. ಇದು ಅವ್ರಿಗೆ ಸೂಚನೆ ಆಗಲಿ ಅನ್ನುವಂಥ ಭಾವನೆ ನಾವು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ನಾವು ಓಟು ತಗೋಬಹುದು. ಇವತ್ತು ಜನ ನಾವು ಒಂದು ಹಳ್ಳಿಯಲ್ಲಿ ನೋಡ್ರಿ, ನೀವು ಅಣ್ತಮ್ಮರಾಗಿ ಬದುಕುವಂತ ಒಂದು ಪರಿಸ್ಥಿತಿಯಲ್ಲಿ ಇವರು ಅದನ್ನ ಪಕ್ಷದಕ್ಕೆ ಹೋಲಿಸ್ಕೊಳ್ಳೋದಲ್ಲದೆ ಜಾತಿಯಲ್ಲಿ ವಿಷ ಬೀಜ ಬಿತ್ತುವಂತ ಕೆಲಸ ಕಾಂಗ್ರೆಸ್ನವರು ಮಾಡಲಿಕ್ಕೆ. ಅದಕ್ಕೆ ತಮ್ಮ ಮುಖಾಂತರ ಈ ರಾಜ್ಯದ ಜನರಿಗೆ
ಇದು ಒಂದು ಮಾದರಿಯ ಒಂದು ಹೋರಾಟ ಆಗಲಿ. ಯಾಕಂದ್ರೆ ದೇವಸ್ಥಾನ ಗುಡಿ ಗುಂಡಾರಗಳಲ್ಲಿ ನಾವು ರಾಜಕೀಯ ಮಾಡಬಾರ್ದು ಅಂತ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಜನತಾದಳದಿಂದ ಹೋದಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಕ್ಚುಲಿ ಅವರು ಇದನ್ನ ಸಪೋರ್ಟ್ ಮಾಡಬಾರ್ದಾಗಿತ್ತು. ಆದರೆ ಅವರು ಒಂದು ಧರ್ಮದ ಹೆಸರಿನಲ್ಲಿ ಪಕ್ಷದ ನಮ್ಮ ರಾಜಕೀಯ ಬೆಳೆಸುವಂತ ಕೆಲಸ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಖಂಡಿತ ವಿರೋಧಿಸ್ತೀವಿ. ಯಾಕಂದ್ರೆ ಹಳ್ಳಿಗಳಲ್ಲಿ ಇವತ್ತು ನೀವು ನೋಡ್ಬೇಕು, ಎಷ್ಟೋ ಸಂಘಟನೆಗಳಿಗೆ ಮಹಿಳಾ ಸಂಘ ಇರ್ಬೋದು, ಇವತ್ತು ಅನಾಥರ ಮನಿ ಇಲ್ಲದವ್ರಿಗೆ ಮನಿ ಇರ್ಬೋದು, ಎಷ್ಟೋ ಇವತ್ತು ಅವರು ಹೆಗ್ಡೆಯವ್ರ ನೇತೃತ್ವದಲ್ಲಿ ಧರ್ಮಸ್ಥಳದ ಒಂದು ಟ್ರಸ್ಟ್ಗಳಿಂದ ಎಷ್ಟೋ ಬಡ ಮಕ್ಕಳಿಗೆ, ಬಡ ಕೂಲಿ ಕಾರ್ಮಿಕರಿಗೆ ಎಷ್ಟೋ ಅನುಕೂಲ ಮಾಡಿದ್ದಾರೆ. ಅದನ್ನೆಲ್ಲ ಇವತ್ತು ನಮ್ಮ ಭಾಗದಲ್ಲಿ ಕೂಡ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಾವು ಅದನ್ನು ಸದುಪಯೋಗ ಮಾಡ್ಕೊಂಡಿದ್ದೀವಿ. ಆದರೂ ಕೂಡ ಇವತ್ತೊಂದು ಸರ್ಕಾರ ಇದು ಒಂದು ಕೆಟ್ಟ ದೃಷ್ಟಿಯಿಂದ ಇವತ್ತು ಧರ್ಮಸ್ಥಳಕ್ಕೆ ಏನು ಅವರು ಕೈ ಹಾಕಿದ್ದಾರೆ, ಅವರಿಗೆ ಅಧಿಕಾರ ಪ್ರಾರಂಭ ಆಯಿತು ಅಂತ ನಾವು ಅಂದ್ಕೊಂಡಿವಿ. ಯಾಕಂದ್ರೆ ದೇವರಿಗೆ ನಾವು ಕೈ ಹಾಕಿವಿ ಅಂದಮೇಲೆ ಮುಂದೆ ಒಂದು ದಿವಸ ಇವರಿಗೆ ಅಧಿಕಾರ ಪ್ರಾಪ್ತಿ ಆಯಿತು ಅನ್ನುವಂಥ ಇವತ್ತು ಮನಸ್ಥಿತಿಯಲ್ಲಿ ಜನರು ಬಂದಿದ್ದಾರೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಕಾಂಗ್ರೆಸ್ನವರಿಗೆ ಸರ್ಕಾರಕ್ಕೆ ತಕ್ಕ ಪಾಠ ಈ ರಾಜ್ಯದ ಜನತೆ 7 ಕೋಟಿ ಜನ ಬುದ್ಧಿ ಕಲಿಸ್ತಾರಂತ ಭಾವನೆಗಳನ್ನು ಕೂಡ ನಾವು ಇಟ್ಟುಕೊಂಡಿದ್ದೀವಿ. ಅದಕ್ಕೆ ನಾವು ಮುಂದೆ ಹಿಂಗೆಲ್ಲೇ ಆಗ್ಲಾರ್ದಂಗೆ ನಾವು ಇವತ್ತು ಒಮ್ಮತದಿಂದ ನಾವು ಸ್ಟ್ರೈಕ್ ಮಾಡಿ ಅಲ್ಲಿಂದ ಪಾದಯಾತ್ರೆಗಳನ್ನು ಹಮ್ಮಿಕೊಂಡಿದ್ದೀವಿ.